ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಕ್ರಿಸ್ತನ ಹಿಂಬಾಲಕರು ಆತನಿಗಿಂತಲೂ ಮಹತ್ತಾದ ಕ್ರಿಯೆಗಳನ್ನು ಮಾಡಬೇಕು. ಈ ದಿನದ ದೇವರ ವಾಕ್ಯ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ಮಾಡುವ ಕ್ರಿಯೆಗಳನ್ನು ಸಹ ಮಾಡುವನು, ಇವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ಅವನು ಮಾಡುವನು, ಯಾಕಂದರೆ ನಾನು ನನ್ನ ತಂದೆಯ ಬಳಿಗೆ ಹೋಗುತ್ತೇನೆ. ಯೋಹಾನ 14ನೇ ಅಧ್ಯಾಯ 12ನೇ ವಚನ. ತನ್ನ ಶಿಷ್ಯರು ತಾನು ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಶ್ರಮ ವಹಿಸಿ ಮಾಡಬೇಕು ಎಂದು ಕ್ರಿಸ್ತನು ಹೇಳುತ್ತಿಲ್ಲ, ಆದರೆ ಅವರ ಕೆಲಸವು ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು ಎಂಬುದಾಗಿ ಕ್ರಿಸ್ತನು ಹೇಳಿದ ಮಾತಿನ ಅರ್ಥವಾಗಿದೆ. ಅವನು ಅದ್ಭುತಗಳನ್ನು ಮಾಡುವುದರ ಬಗ್ಗೆ ಉಲ್ಲೇಖಿಸಲಿಲ್ಲ, ಬದಲಾಗಿ ಪರಿಶುದ್ಧಾತ್ಮನ ಪ್ರಭಾವದಡಿಯಲ್ಲಿ ನಡೆಯುವ ಎಲ್ಲ ಕಾರ್ಯಗಳ ಬಗ್ಗೆ ಉಲ್ಲೇಖಿಸಿದನು. ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿದ್ದೀರಿ ಎಂದು ಕ್ರಿಸ್ತನು ಹೇಳುತ್ತಾನೆ. ಆ ಮಾತುಗಳು ಅದ್ಭುತವಾಗಿ ನೆರವೇರಿದವು. ಪರಿಶುದ್ಧಾತ್ಮನು ಈ ಲೋಕಕ್ಕೆ ಇಳಿದು ಬಂದ ನಂತರ ಶಿಷ್ಯರು ಕ್ರಿಸ್ತನ ಮೇಲೆ ಮತ್ತು ಕ್ರಿಸ್ತನು ಯಾರಿಗಾಗಿ ಮರಣ ಹೊಂದಿದನೋ ಅವರ ಮೇಲೆ ತುಂಬ ಪ್ರೀತಿಯನ್ನು ಹೊಂದಿದ್ದರು. ಶಿಷ್ಯರು ಮಾತನಾಡುತ್ತಿದ್ದ ಮಾತುಗಳು ಮತ್ತು ಅವರು ಮಾಡುತ್ತಿದ್ದ ಪ್ರಾರ್ಥನೆಗಳು ಹೃದಯಗಳನ್ನು ಕರಗಿಸುತ್ತಿದ್ದವು. ಅವರು ಪರಿಶುದ್ಧಾತ್ಮನ ಬಲದಿಂದ ಮಾತನಾಡುತ್ತಿದ್ದರು ಮತ್ತು ಅದೇ ಬಲದ ಪ್ರಭಾವದಿಂದ ಸಾವಿರಾರು ಜನರು ಮಾನಸಾಂತರ ಹೊಂದಿದರು. ಅಪೊಸ್ತಲರು ಕ್ರಿಸ್ತನ ಪ್ರತಿನಿಧಿಗಳಾಗಿ ಲೋಕದ ಮೇಲೆ ದೃಢವಾದ ಪ್ರಭಾವವನ್ನು ಬೀರಬೇಕಿತ್ತು. ಶಿಷ್ಯರು ನಮ್ರತೆಯುಳ್ಳವರಾಗಿದ್ದರು ಎಂಬ ಸತ್ಯವು ಅವರ ಪ್ರಭಾವವನ್ನು ಕಡಿಮೆಗೊಳಿಸುತ್ತಿರಲಿಲ್ಲ, ಬದಲಾಗಿ ಪ್ರಭಾವವನ್ನು ಹೆಚ್ಚಿಸುತ್ತಿತ್ತು. ಯಾಕೆಂದರೆ ಅಂದರೆ ಶಿಷ್ಯರ ಮಾತುಗಳನ್ನು ಆಲಿಸುತ್ತಿದ್ದವರು ಕಣ್ಣಿಗೆ ಕಾಣದಿದ್ದರೂ ಅವರೊಂದಿಗೆ ಇನ್ನೂ ಕೆಲಸ ಮಾಡುತ್ತಿದ್ದ ರಕ್ಷಕನ ಬಳಿಗೆ ಶಿಷ್ಯರ ಮೂಲಕ ಕೊಂಡೊಯ್ಯಲ್ಪಡುತ್ತಿದ್ದರು. ಅಪೊಸ್ತಲರ ಅದ್ಭುತವಾದ ಬೋಧನೆ, ಅವರ ಧೈರ್ಯ ಮತ್ತು ವಿಶ್ವಾಸದ ಮಾತುಗಳು, ಇವೆಲ್ಲವೂ ಅವರು ತಮ್ಮ ಸ್ವಂತ ಬಲದಿಂದ ಕೆಲಸಗಳನ್ನು ಮಾಡುತ್ತಿಲ್ಲ, ಬದಲಾಗಿ ಕ್ರಿಸ್ತನ ಬಲದಿಂದ ಕೆಲಸವನ್ನು ಮಾಡುತ್ತಿದ್ದಾರೆ ಎಂಬುದನ್ನು ಖಚಿತಪಡಿಸುತ್ತಿತ್ತು. ಯಹೂದ್ಯರು ಯಾರನ್ನು ಶಿಲುಬೆಗೇರಿಸಿದರೋ ಆತನೇ ಜೀವವುಳ್ಳ ಪ್ರಭು, ಜೀವವುಳ್ಳ ದೇವರ ಮಗ ಎಂದು ಅವರು ತಮ್ಮನ್ನು ತಾವು ತಗ್ಗಿಸಿಕೊಂಡವರಾಗಿ ಪ್ರಕಟಿಸಿದರು ಮತ್ತು ಆತನು ಮಾಡಿದ್ದಂತಹ ಕೆಲಸಗಳನ್ನು ಆತನ ಹೆಸರಿನಲ್ಲಿಯೇ ಅವರೂ ಮಾಡುತ್ತಿದ್ದರು. ಶಿಲುಬೆಗೇರಿಸುವ ಹಿಂದಿನ ರಾತ್ರಿ ತನ್ನ ಶಿಷ್ಯರಿಗೆ ವಿದಾಯ ಹೇಳುವಾಗ ರಕ್ಷಕನು ತಾನು ಅನುಭವಿಸಿದ ಮತ್ತು ಇನ್ನೂ ಅನುಭವಿಸಬೇಕಾದ ಕಷ್ಟಗಳ ಬಗ್ಗೆ ಯಾವುದೇ ಉಲ್ಲೇಖವನ್ನು ಆತನು ನೀಡಲಿಲ್ಲ. ಆತನ ಮುಂದೆ ಇದ್ದ ಆತನು ಅನುಭವಿಸಬೇಕಾದ ಅವಮಾನದ ಬಗ್ಗೆ ಆತನು ಮಾತನಾಡಲಿಲ್ಲ, ಆದರೆ ಅವರ ನಂಬಿಕೆಯನ್ನು ಬಲಪಡಿಸುವ ಮಾತುಗಳನ್ನು ಮತ್ತು ಜಯಶಾಲಿಗೆ ಕಾಯುತ್ತಿರುವ ಸಂತೋಷವನ್ನು ಎದುರು ನೋಡಬೇಕು ಎಂಬ ಮಾರ್ಗದರ್ಶನದ ಮಾತುಗಳನ್ನು ಆಡಿದನು. ತನ್ನ ಹಿಂಬಾಲಕರಿಗೆ ತಾನು ವಾಗ್ದಾನ ಮಾಡಿದ್ದಕ್ಕಿಂತಲೂ ಹೆಚ್ಚಿನದನ್ನು ತಾನು ಮಾಡಬಹುದು ಮತ್ತು ಮಾಡುತ್ತೇನೆ ಎಂಬ ಭಾವನೆಯಲ್ಲಿ ಆತನು ಹೆಚ್ಚು ಸಂತೋಷಪಟ್ಟನು. ತನ್ನಿಂದ ಪ್ರೀತಿ ಕರುಣೆಗಳು ಹರಿಯುತ್ತವೆ, ಆತ್ಮವೆಂಬ ಗುಡಿಯನ್ನು ಶುದ್ಧಗೊಳಿಸುತ್ತದೆ, ಮನುಷ್ಯರು ತನ್ನಂತಹ ಗುಣಸ್ವಭಾವವನ್ನು ಹೊಂದಿಕೊಳ್ಳುವಂತೆ ಮಾಡುತ್ತೇನೆ. ಪರಿಶುದ್ಧಾತ್ಮನ ಬಲದಿಂದ ತನ್ನ ಸತ್ಯವು ವಿಜಯದ ಕಡೆಗೆ ಮುನ್ನುಗ್ಗುತ್ತದೆ ಮತ್ತು ಜಯಿಸುತ್ತದೆ ಎಂಬೆಲ್ಲ ಭಾವನೆಗಳಿಂದ ಆತನು ಸಂತೋಷಿಸುತ್ತಿದ್ದನು. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು
ಕ್ರಿಸ್ತನು ಹೇಳಿದ್ದನ್ನು ವಾಕ್ಯವು ಹೇಳುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.